Explain why is it difficult for a fireman to hold a hose which ejects large amount of water at a high velocity. So we have the fireman ಅಲ್ವಾ. ಫೈರ್ಮನ್ ಏನು ಮಾಡ್ತಾರೆ, ಈ ಪೈಪ್ನ ಈ ಥರ ಇಟ್ಕೊತಾರೆ. ನೋಡಿ ಬರಿತೀನಿ ರೀ, ಇವಾಗ ಪೈಪ್ನ ಈ ಥರ ಇಟ್ಕೊತಾರೆ. ಈ ಪೈಪಿಂದ ಏನು ಬರುತ್ತೆ, ನೀರು ಬರುತ್ತೆ, ಜೋರಿಗೆ ಬರುತ್ತೆ ನೀರು, ಸರಿ ತಾನೆ. ಸೊ ಇವ್ರಿಗೇನು ತೊಂದರೆ ಆಗುತ್ತೆ ಈ ಥರ ಇಟ್ಕೊಂಡಾಗ ಅಂತ ಹೇಳಿ ಪ್ರಶ್ನೆ. ಏನಂತ ಹೇಳಿದ್ರೆ, ಈ ಪೈಪ್ ಮುಂದೆ ಹೋಗೋಕ್ಕೆ ಈ ಕಡೆಯಿಂದ ಏನು ಫೋರ್ಸ್ ಇರಬೇಕು. ಅವಾಗ ನೀರು ಏನು ಮಾಡುತ್ತೆ, ಈ ಕಡೆ ಹಿಂತಳ್ಳುತ್ತೆ. ಈ ನೀರು ಇಷ್ಟು ತೂಕ ಇರುವಂಥ ನೀರು ಅಷ್ಟು ಫೋರ್ಸಲ್ಲಿ ಹೋಗಬೇಕು, ವೆಲಾಸಿಟಿಯಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ಎಷ್ಟೋ ಫೋರ್ಸ್ ಬೇಕು. ಆ ಫೋರ್ಸು ಈ ವ್ಯಕ್ತಿ ಮೇಲೆ ಬೀಳುತ್ತೆ, ಹಿಂತಳ್ಳುತ್ತೆ. ಅದು ಹಿಂತಳ್ಳಿದಾಗ ಏನಾಗುತ್ತೆ, ಅವ್ರಿಗೆ ತೊಂದರೆ ಆಗುತ್ತೆ, ಸರಿನಾ. ಸೊ ನಿಮ್ಮ ಚಿತ್ರ ಹೇಗಿರುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನೀವು ಫೈರ್ಮ್ಯಾನ್ ಮತ್ತು ನೀರು ಈ ಥರ ರೆಪ್ರೆಸೆಂಟ್ ಮಾಡ್ಕೊಬೇಕು. ಇದು ನಿಮ್ಮ ಫೈರ್ಮ್ಯಾನ್, ಇದು ನೀರು. ನೀರು ಮುಂದೆ ಹೋಗೋಕ್ಕೆ a force is exerted by the pipe and the fireman. ಮತ್ತೆ ಹಿಂದೆ the force is exerted by the water. ಸರಿನಾ, ಫೈರ್ಮನ್ನ ಹಿಂತಳ್ತಾ ಇದೆ. ಹಾಗಾಗಿ the fireman will experience some difficulty. ಅಷ್ಟೇನೇನಿಲ್ಲ. ಸೊ ನಿಮ್ಮ ಉತ್ತರ ಆ ಚಿತ್ರ ಬಿಡಿಸಿ ಇದನ್ನು ಬರ್ಕೊಬೇಕು. When a hose ejects a large amount of water, it would exit with a huge force. ಸರಿ ತಾನೆ. As per Newton's third law, there would be equal and opposite force exerted on the system pushing it forward. So a fireman would face difficulty in holding a hose. ಸರಿನಾ, ತೊಂದರೆ ಆಗುತ್ತೆ ಅವ್ರಿಗೆ, ಈ ಥರ ಆದಾಗ ತೊಂದರೆ ಆಗುತ್ತೆ ಅಂತ ಹೇಳಿ, ಅಷ್ಟೇ, ಇನ್ನೇನಿಲ್ಲ. ಸೊ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇಲ್ಲಿ ಈ ಚಿತ್ರ ಬಿಡಿಸ್ಕೊಬೇಕು ನೀವು ಎಕ್ಸಾಮಲ್ಲಿ. ಇದು ನೀವು ಅರ್ಥ ಮಾಡ್ಕೊಳೋದಕ್ಕೋಸ್ಕರ ಬೇಕಾದ್ರೆ ಬಿಡಿಸ್ಕೊಬೋದು.